ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಎನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರ, ಚಂದು ಪಾಟೀಲ್ ನೇತೃತ್ವದಲ್ಲಿ ವಿಶೇಷ ಪೂಜೆ. ಮೇ 10ಕ್ಕೆ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರು ಮಂಗಳ ಭವನ ಉದ್ಘಾಟನೆ, ಸುಲಫಲ ಶ್ರೀ ಸುದ್ದಿಗೋಷ್ಠಿ. ಮೇ 13ಕ್ಕೆ ಡಾಕ್ಟರ್ ಫಾರೂಕ್ ಮನೂರ್ ಹುಟ್ಟುಹಬ್ಬದ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳ ಆಯೋಜನೆ. ಶಾಸಕ ಬಸವರಾಜ್ ಮತ್ತಿಮೂಡ್ ವಿರುದ್ಧ ಮಾದಿಗ ಸಮಾಜ ಆಕ್ರೋಶ. ಮೇ 10ರಂದು ಕಲಬುರಗಿಯಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ. ಇದೀಗ ವಾರ್ತೆಗಳ ವಿವರ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ದೇಶದ ಪ್ರವಾಸಿ ನಾಗರಿಕರ ಮೇಲೆ ನಡೆದ ಉಗ್ರರ ದಾಳಿಗೆ ಪ್ರತಿಕಾರವಾಗಿ ಭಾರತೀಯ ಸೇನೆ ಕೈಗೊಂಡಿರುವ ಆಪರೇಷನ್ ಸಿಂಧೂರ ಹಿನ್ನೆಲೆ ಕಲಬುರಗಿಯಲ್ಲಿ ಸಂಭ್ರಮಾಚರಣೆ ಜೊತೆಗೆ ಗಂಜ್ ಹನುಮಾನ್ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಭಾರತೀಯ ಸೈನ್ಯ ಪಾಕಿಸ್ತಾನದ ಉಗ್ರ ಸಂಘಟನೆಗಳ 9 ಶಿಬಿರಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಿ ಸಂಪೂರ್ಣವಾಗಿ ನಾಶ ಮಾಡಿದ ಹಿನ್ನೆಲೆ ಕಲಬುರಗಿ ಉತ್ತರ ಮಂಡಲದ ವತಿಯಿಂದ ಗಂಜ್ ಹನುಮಾನ್ ದೇವಸ್ಥಾನದಲ್ಲಿ ಸಾಮೂಹಿಕ ಪೂಜೆ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಬಿಜೆಪಿ ನಗರಾಧ್ಯಕ್ಷ ಚಂದು ಪಾಟೀಲ್ ಅವರು, ಇಂತಹ ಸಂದರ್ಭದಲ್ಲಿ ಎಲ್ಲ ಭಾರತೀಯರು ಒಂದಾಗಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ನಮ್ಮ ದೇಶದ ಪ್ರಬಲ ಸೇನಾಪಡೆ ಹಿಂದೆ ಒಗ್ಗಟ್ಟಾಗಿ ನಿಲ್ಲಬೇಕು ಎಂದು ಕರೆ ನೀಡಿದರು. ನಂತರ ಮಾತನಾಡಿದ ಸಂತೋಷ್ ಲಂಗಾರ್ ಅವರು, ಆಪರೇಷನ್ ಸಿಂಧೂರ ಮತ್ತು ನಂತರದ ಸೇನಾ ಯೋಜನೆಗಳಿಗೆ ಒಳ್ಳೆಯದಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ಸೈನಿಕರ ಶೌರ್ಯ ಪರಾಕ್ರಮಕ್ಕೆ ವಿಜಯವಾಗಲಿ ಎಂದರು. ಇವತ್ತಿನ ದಿವಸ ಕಲಬುರಗಿನಾಗ ವಿಶೇಷವಾಗಿ ಗಂಜ ಹನುಮಂದಾರ ದೇವಸ್ಥಾನಾಗ ನಾವು ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ಗಂಜ ಎಲ್ಲ ವ್ಯಾಪಾರಸ್ಥರು ಎಲ್ಲರೂ ಕಲ್ತು ವಿಶೇಷವಾಗಿ ಇಲ್ಲೊಂದು ಪೂಜಾ ಸಲ್ಲಿಸಿದೆವು, ಒಂದು ಸಂಕಲ್ಪ ಮಾಡಿದೆವು. ಈ ಒಂದು ಮೊನ್ನಿನ ದಿವಸ 22 ತಾರೀಕಿಗೆ ಪಹಲ್ಗಾಮ್ನಾಗ ಏನೊಂದು ಟೆರರಿಸ್ಟ್ ಪಾಕಿಸ್ತಾನವ್ರು ಅಟ್ಯಾಕ್ ಮಾಡಿರು, ಅದರ ನಿಮಿತ್ತ ನಮ್ಮ ನೆಚ್ಚಿನ ನಾಯಕರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ನಮ್ಮ ಇಂಡಿಯನ್ ಆರ್ಮಿಯವರು ಕೂಡಿ ಮಿಷನ್ ಸಿಂಧೂರ್ ಅಂತಂಥೇಳಿ ಏನೊಂದು ಘೋಷಣೆ ಮಾಡಿ 2 ದಿವಸದ್ದು ನಿರಂತರವಾಗಿ ನಮ್ಮ ಯಾರ್ಯಾರು ಪಾಕಿಸ್ತಾನಾಗ ಟೆರರಿಸ್ಟ್ಗಳು 9 ಕಡೆ ಅವರು ಹಲ್ಲೆ ಮಾಡಿ ಅವ್ರಿಗೆ ನಷ್ಟ ಮಾಡೋದು ಮಾಡಿದ್ದಾರೆ. ಅದರಾಗ ಜೈಷ್ ಎ ಮೊಹಮ್ಮದ್ ಅವ್ರ ಕುಟುಂಬದವರು 11 ಜನ ಮೃತಪಟ್ಟಿದ್ದಾರೆ. ಅವನೊಂದು ಹೇಳಿಕೆ ಬಂದಿದೆ, ನಾನು ಸಾಯ್ಬೇಕಿತ್ತು, ನಾ ಯಾಕೆ ಉಳ್ದಿನತ್ತಂತಂಥೇಳಿ. ಇವತ್ತು ಅರ್ಥ ಆಗ್ತಾ ಇದೆ ಅವನಿಗೆ 10-11 ಜನ ಅವರು ಕುಟುಂಬನಾಗ ಸತ್ತವರು. ಸಾವಿರಾರು ಜನ ಭಾರತೀಯರಿಗೆ ಖಲಾಸ್ ಮಾಡಬೇಕ ಇವತ್ತು ಅವ್ರಿಗೆ ಬ್ಯಾನಿ ಆಗ್ತಾ ಇದೆ ಅಂತಂತೇಳಿ ಹೇಳ್ಕೊಂಡಿದ್ದಾರೆ ಅವರು. ನಾವು ಹೇಳಕ್ಕೆ ಬಯಸ್ತೇವೆ, ಏತೋ ಟ್ರೇಲರ್ ಹೇ, ಅಭಿ ಪಿಕ್ಚರ್ ಬಾಕಿ ಅಂತಂತೇಳಿ ಪ್ರತಿ ಟೆರರಿಸ್ಟಿಗೆ. ಅದರ ನಿಮಿತ್ತ ನಿನ್ನೆ ರಾತ್ರಿಗೆ ಪಾಕಿಸ್ತಾನವ್ರೀಗ ಕ್ಲಿಯರಾಗಿ ಭಾರತೀಯರು ನಮ್ಮ ಇಂಡಿಯನ್ ಆರ್ಮಿ ಹೇಳ್ತಾ ಇದ್ದಾರೆ, ನಾವು ಪಾಕಿಸ್ತಾನ್ ಸಿವಿಲಿಯನ್ ಮ್ಯಾಗ ಅಟ್ಯಾಕ್ ಎಂದೂ ಮಾಡಲ್ಲ, ನಮ್ಮ ಅಟ್ಯಾಕ್ ಓನ್ಲಿ ಆನ್ ಟೆರರಿಸ್ಟ್ ಕ್ಯಾಂಪ್, ಟೆರರಿಸ್ಟ್ ಮ್ಯಾಗ ಅದ. ಬಟ್ ಅಂದ್ರೇನು ಪಾಕಿಸ್ತಾನ ಮತ್ತು ಟೆರರಿಸ್ಟ್ ಎರಡು ಒಂದೇ ಇದ್ದಾರೆ. ಅವ್ರು ಕೂಡಿ ನಮ್ಮ ಒಂದು ಸಿಖ್ ಕಮ್ಯುನಿಟಿಗೆ ಹಲ್ಲೆ ಮಾಡಿದ್ದಾರೆ, ಬಾಂಬ್ ಹಾಕಿದ್ದಾರೆ. ಅದಕ್ಕೆ ಅದರ ನಿಮಿತ್ತ ನಮ್ಮ ಇಂಡಿಯನ್ ಆರ್ಮಿಯು ವಾಪಸ್ ಅವ್ರಿಗೆ ಅಟ್ಯಾಕ್ ಮಾಡಿ ಅವ್ರದ್ದು ಎಲ್ಲ ಸೆಂಟರ್ಸ್ನಾಗ ಎಲ್ಲೆಲ್ಲಿ ಪಾಕಿಸ್ತಾನ ಎಸ್ಪೆಷಲಿ ಕರಾಚಿ, ಇಸ್ಲಾಮಾಬಾದ್, ರಾವಲ್ಪಿಂಡಿನಾಗ ಎಲ್ಲೆಲ್ಲಿ ಅವರು ಸೆಂಟರ್ಗಳಿದೆ, ಆರ್ಮಿ ಸೆಂಟರ್ಗಳಿದೆ, ಅದೇ ನಷ್ಟ ಮಾಡಿದೆ.
ಮತ್ತು ನಿನ್ನೆ ರಾತ್ರಿಗೆ 100 ಡ್ರೋನ್ ಕಳಿಸಿರು. ಆ ಡ್ರೋನ್ ಯಾವ ಅಂತಂದರೆ ಚೈನಾ ಮೇಡ್. ವಿಶೇಷವಾಗಿ ಅವ ಚೈನಾ ಮೇಡ್ ಡ್ರೋನಿಗೆ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯನಾಗಿಂದು ಮಾಡಿದ ಡ್ರೋನ್ಗಳೇ ಅದಕ್ಕೆ ಏನು ಪಾಠ ಕಲಿಸ್ಬೇಕು, ನೆಟ್ಟಿಗಾಗಿ ಪಾಠ ಕಲಿಸಿದೆ ಅಂತಂತೇಳಿ ತಾವೆಲ್ಲರೂ ನೋಡಿಬೋದು. ಅದಕ್ಕೆ ಮತ್ತೊಮ್ಮೆ ನಾವು ಎಲ್ಲರೂ ಕೂಡಿ ಭಾರತೀಯರು ಒಂದಾಗಬೇಕು, ಒಗ್ಗಟ್ಟಾಗಿ ಸೋಷಿಯಲ್ ಮೀಡಿಯಾನಾಗ ಒಳ್ಳೆ ರೀತಿಲಿಂತ ನಾವು ಅದಕ್ಕೆ ಸ್ಪಂದನೆ ಮಾಡಬೇಕು. ಟೀಕೆ ಮಾಡಬಾರ್ದು. ಇಂಡಿಯನ್ ಆರ್ಮಿ ಯಾರು ಸೋಲ್ಜರ್ ತಮ್ಮ ಜೀವ ಕಳ್ಕೊಬಾರ್ದು. ಪಾಕಿಸ್ತಾನದವ್ರದ್ದು ಪೂರಾ ಜೀವ ಹೋಲ್ ಅಂತಂತೇಳಿ ಈ ಒಂದು ಹನುಮಾನ್ ದೇವ್ರ ದೇವಸ್ಥಾನಕ್ಕೆ ಪ್ರಾರ್ಥನೆ ಮಾಡಿ ನಮ್ಮ ಒಂದು ಹರಕೆ ಸಲ್ಲಿಸಿದೆ ಅಂತಂತ ಹೇಳಕ್ಕೆ ಬಯಸ್ತೀನಿ. ಇವತ್ತಿನ ದಿವಸ ಈ ನಮ್ಮ ನೈರೋಗಂಜಿನ ಹನುಮಾನ್ ದೇವಸ್ಥಾನದಲ್ಲಿ ಕಳೆದ ಏಪ್ರಿಲ್ 22ನೇ ತಾರೀಕಿನಂದು ಪಾಲ್ಗಾಮ್ದಲ್ಲಿ ಏನು ಆತಂಕವಾದಿಗಳು 26 ಜನ ಭಾರತೀಯರನ್ನು ಏನು ಹತ್ಯೆ ಮಾಡಿದರು, ಅದರ ಪ್ರತೀಕಾರವಾಗಿ ಮೊನ್ನೆ 7ನೇ ತಾರೀಕು ಭಾರತೀಯ ಸೈನ್ಯ ಮತ್ತು ಶ್ರೀ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ವಿಕಸಿತ ಭಾರತ ಹೇಗಿದೆ, ನಮ್ಮ ಕಡೆ ಯಾರಾದರೂ ಕಣ್ಣೆತ್ತಿ ನೋಡಿದ್ರೆ ಅವರಿಗೆ ಕಣ್ಣು ಕಿತ್ತುತ್ತೀವಿ ಅನ್ನೋದೊಂದು ಸಂದೇಶ ಏನು ಪಾಕಿಸ್ತಾನ ಆತಂಕವಾದಿಗಳಿಗೇನು ಕೊಟ್ಟಿದ್ದಾರೆ. ಇಂಥ ಸಮಯದಲ್ಲಿ ನಾವು ಇಡೀ ಭಾರತವಾಸಿಗಳು ಏನಿದೆಯಲ್ಲ, ನಮ್ಮ ಭಾರತೀಯ ಸೇನೆ ಮತ್ತು ಭಾರತದ ಸರ್ಕಾರದ ಜೊತೆ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ. ಈ ಒಂದು ಆತಂಕವಾದಿಗಳ ಏನು ಚಟುವಟಿಕೆಗಳು ನಿರಂತರವಾಗಿ ಭಾರತ ದೇಶದ ಮೇಲೆ ನಡೀತಾ ಇದೆ. ಇದಕ್ಕೆ ಒಂದು ತಕ್ಕ ಶಾಸ್ತಿ ಮತ್ತು ಅದಕ್ಕೆ ಒಂದು ಅಂತ್ಯ ಆಡುವ ಸಮಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈಗ ನಡೀತಾ ಇದೆ. ಇದಕ್ಕೆ ಒಂದು ಶೀಘ್ರದಲ್ಲೇ ಪಾಕಿಸ್ತಾನವನ್ನು ಇದಕ್ಕೆ ಒಂದು ತಕ್ಕ ಪಾಠ ಕಲಿಸಿ ಅದು ಇಡೀ ರಾಷ್ಟ್ರದ ಏನಿದೆ ಜಗತ್ತಿನ ನಕ್ಷೆಯಲ್ಲೇ ಅದು 2 ತುಂಡಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅಂಥೇಳಿ ನಾವು ಈ ಯುದ್ಧದಲ್ಲಿ ಈಗ ಪ್ರಾರಂಭವಾಗಿರ್ತ ಯುದ್ಧದಲ್ಲಿ ಕೇಂದ್ರ ಸರ್ಕಾರ ಮತ್ತು ಇಲ್ಲಿ ನಮ್ಮ ಭಾರತೀಯ ಸೇನೆಗೆ ಯಶಸ್ವಿ ಸಿಗಲಿ ಅಂತ ಇಲ್ಲಿ ಹನುಮಾನ್ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿ ಅವರಲ್ಲಿ ಸಲ್ಲಿಸಿದ್ದೇವೆ. ಈ ಸಂದರ್ಭದಲ್ಲಿ ಕಲಬುರಗಿ ಬಿಜೆಪಿ ಉತ್ತರ ಮಂಡಲದ ಅನೇಕ ಮುಖಂಡರು, ಆರ್ತಿ ಮಾಲೀಕರು, ಸಂಘದ ಮುಖಂಡರು ಹಾಗೂ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಶ್ರೀ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಮಂಗಳ ಭವನ ಉದ್ಘಾಟನಾ ಸಮಾರಂಭವು ಇದೇ ಮೇ 10ರಂದು ಸಂಜೆ 8 ಗಂಟೆಗೆ ನಗರದ ಸುಲಫಲ ಮಠದಲ್ಲಿ ಜರುಗಲಿದೆ ಎಂದು ಸುಲಫಲ ಮಠದ ಜಗದ್ಗುರು ಸಾರಂಗ ದೇಶಿ ಕೇಂದ್ರ ಮಹಾಸ್ವಾಮೀಜಿ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಂಗಳ ಭವನ ನಿರ್ಮಾಣವಾಗಿದೆ ಎಂಬ ಮಾಹಿತಿ ನೀಡಿದ್ದಾರೆ. ಸುಲಫಲ ಮಠದಲ್ಲಿ ಏಪ್ರಿಲ್ 30ರಿಂದ ಕಲ್ಯಾಣ ದರ್ಶನ ಪ್ರವಚನ ಕಾರ್ಯಕ್ರಮ ನಡೆಯುತ್ತಿದ್ದು 10 ದಿನಗಳವರೆಗೆ ನಡೆಯಲಿದೆ. ನಾಲವಾರ ಕೋರಿಸಿದ್ದೇಶ್ವರ ಸಂಸ್ಥಾನ ಮಠದ ಡಾಕ್ಟರ್ ಸಿದ್ಧತೋಟೇಂದ್ರ ಶಿವಾಚಾರ್ಯರು ಸಾನ್ನಿಧ್ಯ ವಹಿಸುವವರು. ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಉದ್ಘಾಟಿಸುವವರು. ಸಚಿವ ಶರಣಬಸಪ್ಪ ಗೌಡ ದರ್ಶನಪುರ್, ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಬಿಜಿ ಪಾಟೀಲ್ ಸಮ್ಮುಖ ವಹಿಸುವವರು. ಶಾಸಕ ಅಲಂಪ್ರಭು ಪಾಟೀಲ್ ಅಧ್ಯಕ್ಷತೆ ವಹಿಸಿಕೊಳ್ಳಲಿದ್ದಾರೆ. ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ವಿಧಾನ ಪರಿಷತ್ ಸದಸ್ಯ ಶಶಿಲ್ಜಿ ನಮೋಶಿ, ಶರಣಪ್ಪ ಸುಲಗಂಟೆ, ಸುರೇಶ್ ಎಲ್ ಶರ್ಮಾ, ದೇವೇಂದ್ರಪ್ಪ ಗೌಡ ಗೌಡಗೇರ, ರಾಜು ಬಿಮಳ್ಳಿ, ಅರುಣ್ ಕುಮಾರ್ ಎಂವೈ ಪಾಟೀಲ್ ಸೇರಿದಂತೆ ಅನೇಕರು ಘನ ಉಪಸ್ಥಿತಿ ವಹಿಸಿಕೊಳ್ಳುವವರು ಎಂದು ಹೇಳಿದ್ದಾರೆ. ಎಲ್ಲ ಮಾಧ್ಯಮದವರೇ, ಪತ್ರಕರ್ತರ ಮಿತ್ರರೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಕಳೆದ 30ನೇ ತಾರೀಕಿನಿಂದ ಬುದ್ಧ, ಬಸವ ಮತ್ತು ಅಂಬೇಡ್ಕರ್ ಜಯಂತಿ ನಿಮಿತ್ತವಾಗಿ 11 ದಿವಸ ಕಲ್ಯಾಣ ದರ್ಶನ ಪ್ರವಚನ ಪ್ರಾರಂಭವಾಗಿದೆ ತಾಜ್ ಸುಲ್ತಾನ್ಪುರದಲ್ಲಿ. ಬಹುತೇಕ ಮಠಗಳಲ್ಲಿ ಬುದ್ಧ ಮತ್ತು ಬಸವಣ್ಣ, ಅಂಬೇಡ್ಕರ್ ಜಯಂತಿ ಮಾಡತಕ್ಕಂಥ ಮಠ ಅಂದರೆ ಅದು ಕಲಬುರಗಿ ಜಿಲ್ಲೆಯಲ್ಲಿ ಏಕೈಕ ಮಠ ಅಂದರೆ ಸುಲ್ಪಲ ಮಠ ಅಂತ ಹೆಮ್ಮೆಯಿಂದ ಹೇಳಬಹುದು. ಅವರ ಜಯಂತಿ ನಾಳೆ ಬುದ್ಧ ಮತ್ತು ಬಸವಣ್ಣ, ಅಂಬೇಡ್ಕರ್ ಅವರ ಜಯಂತಿ ಜೊತೆಗೆ ದತ್ತಾತ್ರೇಯ ಪಾಟೀಲ್ ರೇವೂರ್ ಮಂಗಲ ಭವನದ ಉದ್ಘಾಟನೆ. 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರ ಮಂಗಲ ಭವನ ಉದ್ಘಾಟನೆಯನ್ನು ತಾಜ್ ಸುಲ್ತಾನ್ಪುರ ಸುಲ್ಪಲ ಮಠದಲ್ಲಿ ನಾಳೆ ಸಾಯಂಕಾಲ 8 ಗಂಟೆಗೆ ಉದ್ಘಾಟನೆ ಆಗ್ತಾ ಇದೆ. ಸಾನ್ನಿಧ್ಯವನ್ನು ಸಿದ್ಧತೋಟೇಂದ್ರ ಶಿವಾಚಾರ್ಯರು, ಕೋರಿಸಿದ್ದೇಶ್ವರ ಸಂಸ್ಥಾನ ಮಠ ನಾಲ್ವಾರದವರು ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಉದ್ಘಾಟನೆಯನ್ನು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಸಚಿವರು ಉದ್ಘಾಟನೆ ಮಾಡ್ತಾ ಇದ್ದಾರೆ.
ಸಮ್ಮುಖವನ್ನು ಶರಣಬಸಪ್ಪ ಗೌಡ ದರ್ಶನಾಪುರ ಅವರು ಕೈಗಾರಿಕಾ ಸಚಿವರು ಸಮ್ಮುಖ ವಹಿಸ್ತಾ ಇದ್ದಾರೆ ಮತ್ತು ಡಾಕ್ಟರ್ ಅಜಯ್ ಸಿಂಗ್ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಅಜಯ್ ಸಿಂಗ್ ಅವರು ಕೂಡ ಸಮ್ಮುಖ ವಹಿಸ್ತಾ ಇದ್ದಾರೆ. ತಿಪ್ಪಣ್ಣಪ್ಪ ಕಮುಕ್ನೂರ್, ಬಿ ಜಿ ಪಾಟೀಲ್, ಅಲ್ಲಂಪ್ರಭು ಪಾಟೀಲ್ ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ. ಹಾಗೆ ದತ್ತಾತ್ರೇಯ ಪಾಟೀಲ್ ರೇವೂರ್ ಘನ ಉಪಸ್ಥಿತಿಯಲ್ಲಿ ಇರ್ತಾ ಇದ್ದಾರೆ. ಹಾಗೂ ಶರಣಪ್ಪ ಹುಲಗುಂಟೆಯವರು ಮುಖ್ಯ ಇಂಜಿನಿಯರ್, ಇವರೆಲ್ಲರೂ ಸನ್ಮಾನಿತರು. ಸುರೇಶ್ ಶರ್ಮಾ, ದೇವೇಂದ್ರಪ್ಪ ಗೌಡಗೇರ, ಶಶೀಲ್ ನಮೋಶಿ, ರಾಜು ಭೀಮಳ್ಳಿ, ಅರುಣಕುಮಾರ್ ಎಮಾಯಿ ಪಾಟೀಲ್ ದೇಸಾಯಿ ಕಲ್ಲೂರ್, ರಾಜು ಲೇಂಗ್ಟಿ, ದೇವಯ್ಯ ಗುತ್ತೇದಾರ ಸ್ಥಾನಿಕ ಸಂಪಾದಕರು ಕಲ್ಯಾಣ ಕರ್ನಾಟಕ, ಸ್ಥಾನಿಕ ಸಂಪಾದಕರು ವಿಜಯ ಕರ್ನಾಟಕ, ಹಾಗೂ ಜಯತೀರ್ಥ ಪಾಟೀಲ್ ವಿಜಯವಾಣಿ ಕನ್ನಡ ದಿನಪತ್ರಿಕೆ ಸಂಪಾದಕರು. ಹೀಗೆ ಹಲವಾರು ಮಂದಿ ಭಾಗವಹಿಸ್ತಾ ಇದ್ದಾರೆ. ಅದಕ್ಕೆ ತಮ್ಮ ಎಲ್ಲ ಪತ್ರಿಕೆ ಮುಖಾಂತರವಾಗಿ ನಾಳೆ ಮಿನಿಸ್ಟ್ರುಗಳು ಬರ್ತಾ ಇದ್ದಾರೆ. ನಾಳೆ HKDP ಮೀಟಿಂಗ್ ಇದೆ. ಪತ್ರಿಕೆ ಮಾಧ್ಯಮ ಮುಖಾಂತರವಾಗಿ ಅವರಿಗೆಲ್ಲ ಮುಟ್ಲಿ ಅನ್ನೋ ಸದುದ್ದೇಶದಿಂದ ಈ ಪತ್ರಿಕೆಗೋಷ್ಠಿಯನ್ನು ಮಾಡ್ತಾ ಇದ್ದೇನೆ. ಇದನ್ನು ಸದುಪಯೋಗನ ಮಾಧ್ಯಮದವರು ಹೆಚ್ಚಿನ ಪ್ರಚಾರ ಕೊಡಬೇಕಾಗಿ ವಿನಂತಿ. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕ ಬಸವರಾಜ್ ಮತ್ತಿಮೂಡ್ ಅವರು ರಾಜ್ಯದಲ್ಲಿ ನಡೆಯುತ್ತಿರುವ ಸಮೀಕ್ಷೆಯಲ್ಲಿ ಮಾದಿಗ ನಾಯಕರೊಂದಿಗೆ ತಮ್ಮ ಫೋಟೋ ಹಾಕಿಸಿಕೊಂಡು ಮಾದಿಗ ಸಮಾಜದ ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಭಿಮಾನಿಗಳ ಸೈನ್ಯದ ಅಧ್ಯಕ್ಷ ಅಂಬರಾಯ ಚಲಿಗೇರ ಅವರು ಆರೋಪಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಶಾಸಕ ಬಸವರಾಜ್ ಮತ್ತಿಮೂಡ್ ಅವರು ಮೂಲತಃ ಸಮಗಾರ ಸಮಾಜದವರಾಗಿದ್ದು ತಮ್ಮ ರಾಜಕೀಯ ಬೆಳವಣಿಗೆ ಬೇಯಿಸಿಕೊಳ್ಳಲು ರಾಜ್ಯದಲ್ಲಿ ನಡೆಯುತ್ತಿರುವ ಜಾತಿ ಸಮೀಕ್ಷೆ ಕುರಿತು ಕರಪತ್ರಗಳಲ್ಲಿ ಮಾದಿಗ ಸಮಾಜದ ರಾಜ್ಯ ನಾಯಕರ ಫೋಟೋ ಜೊತೆಗೆ ತಮ್ಮ ಫೋಟೋ ಹಾಕಿಸಿಕೊಂಡು ಸಮಾಜದ ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಇನ್ನು ಮಾದಿಗ ಸಮಾಜದ ಬಂಧುಗಳು ಇವರ ಷಡ್ಯಂತ್ರಕ್ಕೆ ಬಲಿಯಾಗದೆ ಸಮೀಕ್ಷೆಯಲ್ಲಿ ಪಕ್ಷಾತೀತವಾಗಿ ಮಾದಿಗ ಎಂದು ಬರೆಸುವ ಮೂಲಕ ಮಾದಿಗ ಸಮುದಾಯಕ್ಕೆ ಬೇಕಾದ ಒಳ ಮೀಸಲಾತಿ ಪಡೆಯಲು ಮುಂದಾಗಬೇಕು ಎಂದರು. ಆಂಜನೇಯವರು, ಉಮೇಶ್ ಚಿಂಚೋಳಿಯವರು, ಶರಣಪ್ಪ ಅವರು, ಈ ಪತ್ರಿಕಾ ಉದ್ದೇಶ ಏನಪ್ಪ ಅಂದ್ರೆ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಸಮೀಕ್ಷೆಯ ಸಂದರ್ಭದಲ್ಲಿ ಗ್ರಾಮೀಣ ಶಾಸಕ ಮತ್ತಿಮೂಡವರು ನಡೆಯನ್ನು ಖಂಡಿಸಿ ನಾವು ಈ ಪತ್ರಿಕೆ ಉದ್ದೇಶಿ ಮಾತನಾಡಬೇಕಾಗಿದೆ. ಬಸವರಾಜ್ ಮತ್ತಿಮೂಡವರು ಮಾದಿಗರ ಜಾತಿ ಹೆಸರು ಹೇಳಿ 2 ಸಾರಿ ಶಾಸಕರಾಗಿ ಮತ್ತು ಮಾದಿಗರನ್ನು ಪಾಂಪ್ಲೆಟ್ದಾಗ ಛಾಪಿಸಿ ಮಾದಿಗರನ್ನು ನಾ ಇದ್ದೀನಿ, ಮಾದಿಗರಿಗೆ ಮನೆಗೆ ಹೋಗಿ ಪಾಂಪ್ಲೆಟ್ಸ್ ಅಂಟಿಸಿ ಭೀತಿ ಪತ್ರಗಳನ್ನು ಅಂಟಿಸಿ ಅದರಲ್ಲಿ ದೊಡ್ಡದೇ ಒಂದು ತಮ್ಮದೇ ಆದಂಥ ಫೋಟೋ ಹಾಕ್ಕೊಂಡು ಮಾದಿಗ ಜನಾಂಗದವರಿಗೆ ಮೋಸ ಮಾಡಕತ್ತಿದ್ದಾನೆ. ಯಾಕಂದ್ರೆ ಬಸವರಾಜ್ ಮತ್ತಿಮೂಡವರು ಮಾದಿಗ ಹೆಸರು ಹೇಳಿ 2 ಬಾರಿ ಶಾಸಕರಾದರು. ಒಳ ಮೀಸಲಾತಿ ಸಂದರ್ಭ ಬಂದಾಗ ಮಾದಿಗರ ಸಮಸ್ಯೆ ಬಂದಾಗ ಎಲ್ಲಿನೂ ಸದನದಲ್ಲಿ 10 ವರ್ಷನಾಗ ಒಮ್ಮನೂ ಮಾತಾಡಿಲ್ಲ. ಯಾಕಂದ್ರೆ ಮೊನ್ನೆ ಮಾರ್ಚದಲ್ಲಿ ನಡೀತಕ್ಕಂಥ ಅಧಿವೇಶನದಲ್ಲಿ ಇವತ್ತು ಒಳ ಮೀಸಲಾತಿ ಪರವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು, CT ರವಿ ಅವರು ನಮ್ಮ ಪರವಾಗಿ ದನಿ ಎತ್ತದಾಗ ಇವತ್ತು ನಾವು ನಿಮ್ಮ ಪರವಾಗಿದ್ದೇವ್ರಿ ಪಾಟೀಲ್ರ ಅಂತೇಳಿನೂ ಎದ್ದು ನಿಂತು ಹೇಳಿಲ್ಲ. ಇದು ಡಾಂಬಿಕ ಮಾದಿಗರ ಮೇಲೆ ಪ್ರೀತಿ ತೋರಿಸಿ ರಾಜಕೀಯ ಮಾಡೋದು ಮತ್ತಿಮೂಡವರು ಬಿಡಬೇಕು. ನೀವು ಒಂದು ವೇಳೆ ಇದೇ ಚಾಲು ಬಿಡಲಿಲ್ಲ ಅಂದ್ರೆ ನಿಮ್ಮ ಮನೆ ಮುಂದೆ ನಾವು ಸತ್ಯಾಗ್ರಹ ಕುಂದಿರ್ತೇವೆ. ಯಾಕಂದ್ರೆ ನಿನ್ನ ಜಾತಿನೇ ಬೇರೆ, ನಮ್ಮದೇ ಬೇರೆ. ನೀನು ಮಾದಿಗಂತ ಬರ್ಸತ್ತೇಳಕ್ಕೆ ನಿನಗೇನು ಹಾಕಿದೆ? ನೀವು ನಿಮ್ಮದು ಜಾತಿನೇ ಬೇರೆ, ನಮ್ಮದೇ ಬೇರೆ. ನಿನ್ನ ಜಾತಿ ಸಮಗಾರು, ನಮ್ಮದು ಮಾದರು, ನಮಗೆ ಏನೂ ಸಂಬಂಧ ಆಗಲ್ಲ. ಇದನ್ನು ಅರ್ಥ ಮಾಡಿಕೊಂಡು ತಾವು ಇಷ್ಟಕ್ಕೆ ದೂರ ಸರಿದ್ರೆ ಒಳ್ಳೆಯದು. ಮುಂದೆ ಬರೋ ದಿನಗಳಲ್ಲಿ ನೀವು ಎಲ್ಲಿ ಹೋದಲ್ಲಿ ಬಂದಲ್ಲಿ ನಿಮಗೆ ಎರವಾಗ್ತೇವೆ. ನಿಮ್ಮಿಂದ ಇವತ್ತು ಈ ಪಾಂಪ್ಲೆಟ್ಸದಲ್ಲಿ ಸಮಾಜಕ್ಕಾಗಿ ದುಡ್ದಂಥವರು ನೀವು ಅಲ್ಲ, ಸಮಾಜದ ಹೆಸರು ಹೇಳಿ ಸಮಾಜದ ಹೆಸರಿನ ಮೇಲೆ ಶೋಷಣೆ ಪಡೆದವರು ನೀವಲ್ಲ. ರಾಮಕೃಷ್ಣವರಾಗಲಿ, ಮಾಪಣ್ಣ ಹದನೂರವರಲ್ಲಿ ಜಿಲ್ಲೆಯಲ್ಲಿ ಈ ಒಳ ಮೀಸಲಾತಿಗೆ ಅತಿ ಹೆಚ್ಚಿಗೆ ಒತ್ತು ಕೊಟ್ಟು ಹೋರಾಟ ಮಾಡಿದವರು ಮಂದಕೃಷ್ಣ ಮಾದಿಗರು. ಇವತ್ತು ಮಂದಕೃಷ್ಣ ಮಾದಿಗರನ್ನು ಫೋಟೋ ಹಾಕಿಲ್ಲ.
ಇದು ರಾಜಕೀಯ ಕುತಂತ್ರ ಮತ್ತೆ ಮಾಡೋರೇ ಬಿಡಬೇಕು. ಯಾಕಂದ್ರೆ ಮಾದಿಗರೇನು ಯಾರೇನು ಕುರಿಗಳಲ್ಲ, ಎಲ್ಲರೂ ಹುಷಾರಾಗ್ಯಾರ, ಬುದ್ಧಿವಂತರಾಗ್ಯಾರ. ನೀವು ಶಾಸಕರು 2 ಬಾರಿ ಆಗಿರಿ, ಜನಪ್ರತಿನಿಧಿಯಿಂದ ಆಲಿ, ಅದೇನು ನನಗೇನು ಅಭ್ಯಂತರ ಇಲ್ಲ. ನೀವು ನಿಮ್ಮ ಬುದ್ಧಿವಂತ, ನೀವು SLC ಫೇಲ್, ಹೋದಲ್ಲಿ ಬಂದಲ್ಲಿ PA ಅವರು ಬರೆದು ಕೊಟ್ಟದ್ದು ಭಾಷಣ ಮಾಡೋರು. ನಿಮ್ಮಂಥವ್ರಲಿಂದ ನಮ್ಮ ಸಮಾಜ ಕೇಳಿ ಮಾದಿಗಂತೂ ಬರ್ಸಲಿಕ್ಕೆ ಅಷ್ಟೇನು ಯೋಗ್ಯತೆ ನಮ್ಮ ಸಮಾಜದವ್ರಲ್ಲ. ನೀವು ಹೋರಾಟ ಮಾಡಿದವರಲ್ಲ, ಕಷ್ಟ ಸುಖಗಳಲ್ಲಿ ಮಾದಿಗರಿಗೆ ಭಾಗಿಯಾದವರಲ್ಲ, ಮತ್ತು ತಮ್ಮ ಕ್ಷೇತ್ರದಲ್ಲಿ ಮಾದಿಗರ ಮೇಲೆ ದಿನನಿತ್ಯ ಅನ್ಯಾಯ, ದಬ್ಬಳಿಕೆ, ದೌರ್ಜನ್ಯ ನಡೀತಾ ಇದೆ. ಹಾಗರಿಗೆ ಗ್ರಾಮದಲ್ಲಿ ಒಬ್ಬ ಹೆಣ್ಮಗಳಿಗೆ ಇವತ್ತು 3 ತಿಂಗಳಾಯಿತು ಮರಣಾಂತರಿಕ ಹಲ್ಲೆ ಮಾಡಿ ಇವತ್ತು ದವಾಖಾನೆಗೆ ಅಡ್ಮಿಟ್ರ. ಅದಕ್ಕೆ ಹೋಗಿ ನೀವು ಸ್ಪಂದಿಸಿಲ್ಲ. ದಿನನಿತ್ಯ ಗ್ರಾಮೀಣದಲ್ಲಿ ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗ್ತದೆ. ಯಾವುದೇ ಡೆವಲಪ್ ಆಗೋಂಥ ಕಾರ್ಯಕ್ರಮ ಮಾದರಿ ಜನಾಂಗಕ್ಕೆ ಮಾಡಿಲ್ಲ. ನೀವು ಮಾದರಿ ಹೆಸರು ಹೇಳ ಮೇಲೆ ರಾಜಕೀಯ ಮಾಡೋದು ಬಿಡ್ರಿ, ನೀವು ಸುಳ್ಳು ಹೇಳೋದು ಬಿಡ್ರಿ. ನಿಮ್ಮ ಯೋಗ್ಯತೆ ಏನನ್ನೋದು ಆ ಮತದಾರರ ಗುರುತು ಮಾಡ್ತಾರೆ. ಮುಂದೆ ಬರೋ ದಿನಗಳಲ್ಲಿ ನೀವು ಇನ್ನು ಮುಂದೆ ತಾವು ಕ್ಷಮೆ ಕೇಳಬೇಕು. ಯಾಕಂದ್ರೆ ಇಟ್ಟು ದೊಡ್ಡದೊಂದು ಫೋಟೋ ಹಾಕ್ಕೊಂಡು ಸಮಾಜಕ್ಕೆ ದುಡಿದವರು ರಾಮಕೃಷ್ಣವರು, ಮಂದಕೃಷ್ಣ ಮಾದಿಗರು 30 ವರ್ಷದಿಂದ, ಮತ್ತು ಮಾಪಣ್ಣ ಹದನೂರವರು ಈ ಜಿಲ್ಲೆಯಿಂದ ಭಾಳ ಮಂದಿ ದುಡಿದಾರ. ಹುಬ್ಬಳ್ಳಿ ಕಾರ್ಯಕ್ರಮದಲ್ಲಿ ಇವತ್ತು 7-8 ಮಂದಿ ನಮ್ಮ ಸಮುದಾಯದವರು ಆ ಮೀಸಲಾತಿ ಹೋರಾಟದ ಕಿಚ್ಚು ಹೊತ್ತುಕೊಂಡು ಇವತ್ತು ಹಸುನೀಗಿದ್ದಾರೆ. ಅಂಥವ್ರಿಗೆ ನೆನೆಸ್ಕೋಬೇಕಾಗ್ಯದ. ನಿಮ್ಮಿಂದ ಡಾಂಬಿಕೆ ಪೇಪರ್ದಾಗ ವಾಟ್ಸಪ್ಪಲ್ಲಿಂದ ನಾವು ಡಾಂಬಿಕೆ ಮಾಡಿದ್ರೆ ಮಾದಿಗರ ಪ್ರೀತಿ ಬರೋದಿಲ್ಲ, ಮಾದಿಗರಿಗೆ ಜನಗಣಿತದಾಗ ಹೇಳಿ ಪಾಂಪ್ಲೆಟ್ ಹಂಚೋದು ಅದು ಯೋಗ್ಯತೆ ಅಲ್ಲ. ಮತ್ತೆ ಮಾಡವ್ರೆ, ನೀವು ಶಾಸಕರಿದ್ದೀರಿ, ಆದರೆ ರಾಜಕೀಯ ಮಾದರಿಗೆ ತೊಗೊಂಡು ಬಳಸಬೇಡ್ರಿ. ಇಷ್ಟು ತಾವನ್ನು ಅರ್ಥ ಮಾಡಿಕೊಂಡು ಈ ಮುಂದೆ ಬರೋ ದಿನಗಳಲ್ಲಿ ಇದನ್ನು ಮಾದಿಗರಿಗೆ ಹುಚ್ಚು ಮಾಡೋದು ಬಿಡ್ರಿ. ನೀವು ಬಿಡಲಿಲ್ಲ ಅಂದ್ರೆ ನಿಮ್ಮ ಮನೆ ಮುಂದೆ ಇನ್ನು 2-3 ದಿನಗಳಲ್ಲಿ ನಿಮ್ಮ ಮನೆ ಮುಂದೆ ನಿರಂತರ ನಾವು ಧರಣಿ ಮಾಡ್ತಾ ಇದ್ದೆವು. ಯಾಕಂದ್ರೆ ಸುದ್ದಿಗೋಷ್ಠಿಯಲ್ಲಿ ಮಾದಿಗ ಸಮಾಜದ ಅನೇಕ ಮುಖಂಡರು ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಭಿಮಾನಿಗಳು, ಸೈನ್ಯದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಮೇ 13ಕ್ಕೆ ಡಾಕ್ಟರ್ ಫಾರೂಕ್ ಮಣ್ಣೂರ್ ಹುಟ್ಟುಹಬ್ಬದ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳ ಆಯೋಜನೆ. ಮೇ 10ರಂದು ಕಲಬುರಗಿಯಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಮಣ್ಣೂರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಫಾರೂಕ್ ಮಣ್ಣೂರ್ ಅವರು ವೈದ್ಯಕೀಯ ವೃತ್ತಿ ಅಷ್ಟೇ ಅಲ್ಲದೆ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಎಂದು ಉದಯ್ ಪಾಟೀಲ್ ಅವರು ಹೇಳಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಡಾಕ್ಟರ್ ಫಾರೂಕ್ ಮಣ್ಣೂರ್ ಅವರ 38ನೇ ವರ್ಷದ ಜನ್ಮದಿನದ ಪ್ರಯುಕ್ತ ಡಾಕ್ಟರ್ ಫಾರೂಕ್ ಮಣ್ಣೂರ್ ಅಭಿಮಾನಿ ಬಳಗದ ವತಿಯಿಂದ ಮೇ 13ರಂದು ವಿವಿಧ ಸಾಮಾಜಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಅಂದು ಬೆಳಗ್ಗೆ 10:30ಕ್ಕೆ ವೃದ್ಧಾಶ್ರಮದಲ್ಲಿ ಸೀರೆ ವಿತರಣೆ ಹಾಗೂ ಅನ್ನ ಸಂತರ್ಪಣೆ, ಆರೋಗ್ಯ ತಪಾಸಣೆ ಹಾಗೂ ಕಿವುಡ ಮತ್ತು ಮೂಕ ಶಾಲೆಯಲ್ಲಿ ಅನ್ನ ಸಂತರ್ಪಣೆ
ಹಾಗೂ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಂಜೆ 6 ಗಂಟೆಗೆ ಇಎಸ್ಐ ಆಸ್ಪತ್ರೆಯ ಮುಂಭಾಗದಲ್ಲಿರುವ ಕೇತಕಿ ಗಾರ್ಡನ್ನಲ್ಲಿ ಹುಟ್ಟುಹಬ್ಬದ ಪ್ರಯುಕ್ತ ಸೇವಾ ಸಂಕಲ್ಪ ದಿವಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ 160 ಹೆಣ್ಣು ಮಕ್ಕಳ 18 ವರ್ಷದ ಒಳವರೆಗೆ ಅವರ ಕಂತನ್ನ ಪಾವತಿಸಲು ನಿರ್ಧರಿಸಿದ್ದು, ಅವರ ಖಾತೆಯ ಪಾಸ್ಬುಕ್ ವಿತರಣೆ 2025ನೇ ಸಾಲಿನಲ್ಲಿ ಉತ್ತಮವಾಗಿ ತೆರೆಗಡೆಯಾದ 10 ಅನಾಥ ಹೆಣ್ಣು ಮಕ್ಕಳಿಗೆ ತಲಾ 10,000 ರೂಪಾಯಿ ವೇತನ, IAS, KS ಓದುವ 50 ವಿದ್ಯಾರ್ಥಿಗಳಿಗೆ ಪುಸ್ತಕಗಳ ವಿತರಣೆ, 5 ಜನ ವಿಧವೆಯರಿಗಾಗಿ ಬಟ್ಟೆ ಹೊಲಿಯುವ ಉಪಕರಣ ವಿತರಣೆ, ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ 6 ಜನ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲು ನಿರ್ಧರಿಸಲಾಗಿದೆ ಎಂಬ ಮಾಹಿತಿ ತಿಳಿಸಿರುವ ಅವರು, ಮಣ್ಣೂರು ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜನೆ ಮಾಡಿದ್ದು, ತಪಾಸಣೆಯಲ್ಲಿ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಕಂಡು ಬಂದರೆ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ನೀಡಲು ನಿರ್ಧರಿಸಲಾಗಿದೆ ಎಂದು ಹೇಳಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಜನಾಬ್ ಮೌಲಾನಾ ಅಲ್ತಾಫ್ ಪಟೇಲ್ ಸಾಹೇಬ್, ಸೇಠ್ ಮೇತಿ ಚರ್ಚನ್ ಫಾದರ್, ತೇನಿ ಲೋಬೋ, ಬೆಳಂಗಿಯ ಜ್ಞಾನಭೂಮಿ ಬುದ್ಧ ವಿಹಾರದ ಬೋಧಿ ಬಂತೆ ಅಮರ ಜ್ಯೋತಿ, ಮೌನೇಶ್ವರ ಮಠದ ಗಣಜಲಖೇಡದ ನಾಗೇಶ್ ಮಾಣಿಕ್ ಅಪ್ಪಾಜಿ, ಪಾಳ ಸಂಸ್ಥಾನ ಮಠದ ಗುರುಮೂರ್ತಿ ಶಿವಾಚಾರ್ಯರು ಸೇರಿದಂತೆ ಜಿಲ್ಲೆಯ ಶಾಸಕರು, ಗಣ್ಯರು, ಸಂಘ ಸಂಸ್ಥೆಯ ಪ್ರಮುಖರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ. ಶಿವಬಸಪ್ಪ ಖೇಣಿಯವರು ಒಂದು ಹುಟ್ಟುಹಬ್ಬದ ಅಂಗವಾಗಿ ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವಂಥ ಬಗ್ಗೆ ಹೇಳಿದ್ರು. ಡಾಕ್ಟರ್ ಫಾರೂಕ್ ಮನೂರ್ ಅಭಿಮಾನಿಗಳ ಬಳಗದ ವತಿಯಿಂದ ಯಾಕೆ ಒಂದು ಹುಟ್ಟುಹಬ್ಬವನ್ನು ನಾವು ಭಾಳ ಅದ್ಧೂರಿಯಾಗಿ ಮಾಡ್ತಾ ಇದ್ದೇವೆಪ್ಪ ಅಂತಂದರೆ, ಫಾರೂಕ್ ಮನೂರ್ ಅವರು ಭಾಳ ದೂರದೃಷ್ಟಿ ವ್ಯಕ್ತಿ. ಅವರು ವೃತ್ತಿಯಲ್ಲಿ ಒಬ್ಬ ವೈದ್ಯನಾಗಿದ್ದು, ಸಾಮಾಜಿಕ ಕಾರ್ಯಕರ್ತರು ಮಾಡದೇ ಇರುವಂಥ ಸುಮಾರು ಕೆಲಸಗಳನ್ನು ಡಾಕ್ಟರ್ ಫಾರೂಕ್ ಮನೂರ್ ಮಾಡ್ತಾಯಿದ್ದಾರೆ. ಇವತ್ತು ನಮ್ಮ ಕಲಬುರಗಿನಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಅನ್ನುವಂಥದ್ದನ್ನು ಪ್ರಪ್ರಥಮವಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಪರಿಚಯಿಸಿದ್ದೇ ನಮ್ಮ ಫಾರೂಕ್ ಮನೂರ್ ಅವರು. ಅವರು ಮಾಡಿರುವಂಥ ಸಾಮಾಜಿಕ ಕೆಲಸಗಳು ಏನಪ್ಪ ಅಂತಂದರೆ, ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವುದೇ ಆಸ್ಪತ್ರೆಯು, ಅದು ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು, ಖಾಸಗಿ ಆಸ್ಪತ್ರೆ ಆಗಿರ್ಬೋದು, ಯಾವುದೇ ಆಸ್ಪತ್ರೆಯವರು ಮಾಡದಿರುವಂಥ ಸುಮಾರು ಸಾಮಾಜಿಕ ಕಾರ್ಯಗಳನ್ನು ಅವರು ಕೈಗೊಂಡಿದ್ದಾರೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ಅವರು 500 TB ಪೇಷಂಟ್ಗಳನ್ನ ದತ್ತು ತೆಗೆದುಕೊಂಡಿದ್ದಾರೆ. 500 TB ಪೇಷಂಟ್ಗಳನ್ನು ದತ್ತು ತೆಗೆದುಕೊಟ್ಟು ಅವರಿಗೆ ಉಚಿತ ಸೇವೆ, ಉಚಿತ ಚಿಕಿತ್ಸೆ. ಅದೇ ಥರ ಇವಾಗ ಅವರ ದೂರದೃಷ್ಟಿ ಯಾವ ಮಟ್ಟಿಗಿದೆಪ್ಪ ಅಂತಂದರೆ, ಅವರ ಹುಟ್ಟುಹಬ್ಬದ ಅಂಗವಾಗಿ ಸುಮಾರು 160 ಹೆಣ್ಣು ಮಕ್ಕಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಪಾಸ್ಬುಕ್ ವಿತರಣೆ ಕೂಡ ಅವತ್ತು ಹುಟ್ಟುಹಬ್ಬದ ದಿವಸ ಆ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ. ಅದರ ಜೊತೆ ಈ 2025ನೇ ಸಾಲಿನಲ್ಲಿ ಉತ್ತಮವಾಗಿ ತೇರ್ಗಡೆಯಾದಂಥ 10 ಅನಾಥ ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಅಥವಾ 10,000 ರೂಪಾಯಿಗಳನ್ನು ಕೊಡುವುದರ ಮೂಲಕವಾಗಿ ಘೋಷಣೆ ಮಾಡಿದ್ದಾರೆ. ಅದ್ರ ಜೊತೆಗೆ ತಮಗೆಲ್ಲ ಗೊತ್ತಿರುವಂತೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಭಾಳ ಹಿಂದುಳಿದ ಭಾಗ. ತಮಗೆಲ್ಲ ಗೊತ್ತಿದೆ ಏನಪ್ಪ ಅಂತಂದರೆ, ಮೊನ್ನೆ ಬಂದಿರುವಂಥ SSLC ಫಲಿತಾಂಶ ಹಾಗೂ PUC ಫಲಿತಾಂಶದಲ್ಲಿ ಇಡೀ ನಮ್ಮ ರಾಜ್ಯದಲ್ಲಿರುವಂಥ 31 ಜಿಲ್ಲೆಯಲ್ಲಿ ಕೊನೆಯ ಸ್ಥಾನನೇ ನಮ್ಮ ಜಿಲ್ಲೆ. ಅದು ಅಂಥ ದುರದೃಷ್ಟ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದು, ಅದರಲ್ಲಿ ನಮ್ಮ ಜಿಲ್ಲೆ ಅದು. ಅದ್ರ ಜೊತೆಗೆ ಇವತ್ತು ನಮ್ಮ ಭಾಗಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಯಾರಿಗೂ ಗಮನ ಇಲ್ಲ. ಆ ಕೆಲಸ ಯಾರೂ ಮಾಡ್ತಾಯಿಲ್ಲ. ಯಾವುದೇ ಒಂದು ಹುದ್ದೆ ಆಗಿರ್ಬೋದು, ಅದು IAS ಆಗಿರ್ಬೋದು, KS ಆಗಿರ್ಬೋದು, FDC ಆಗಿರ್ಬೋದು, PS ಯಾವುದೇ ಒಂದು ಹುದ್ದೆಗೂ ಕೂಡ ಆ ಹುದ್ದೆಗೆ ಸಂಬಂಧಪಟ್ಟಂಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸ ಯಾರೂ ಮಾಡ್ತಾಯಿಲ್ಲ. ಅದನ್ನು ಅರಿತುಕೊಂಡಿರುವಂಥ ಡಾಕ್ಟರ್ ಫಾರೂಕ್ ಮನೂರ್ ಅವರು ನಮ್ಮ ದೇಶದ ಅತ್ಯುನ್ನತ ಸೇವೆಯಾಗಿರುವಂಥ IAS, IPS, ರಾಜ್ಯದ ಅತ್ಯುನ್ನತ ಹುದ್ದೆ ಆಗಿರುವಂಥ KS, ಇಂಥ
ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡಿಬಿಟ್ಟು ಅವರಿಗೂ ಕೂಡ ಆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಗುಣವಾಗಿ ಬೇಕಾಗಿರುವಂತಹ ಸುಮಾರು ಪುಸ್ತಕಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. 50 ಜನಕ್ಕೆ. ಅದರ ಜೊತೆಗೆ ವಿಧಿಯವರಿಗಾಗಿ ಸುಮಾರು 10 ಜನರಿಗೆ ಬಟ್ಟೆ ಹೊಲಿಯುವ ಉಪಕರಣವನ್ನು ವಿತರಣೆ ಕೂಡ ಮಾಡ್ತಾ ಇದ್ದಾರೆ. ಬಟ್ಟೆ ಹೊಲಿಯುವ ಯಂತ್ರ. ಅದರ ಜೊತೆಗೆ ನಮ್ಮ ಭಾಗದಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆ ಎಂಥ ಜಿಲ್ಲೆಯಪ್ಪ ಅಂತಂದರೆ ನಮ್ಮ ರಾಜ್ಯಕ್ಕೆ 2 ಮುಖ್ಯಮಂತ್ರಿ ಕೊಟ್ಟಿರುವಂಥ ಜಿಲ್ಲೆ. ನಮ್ಮ ಗುಲ್ಬರ್ಗದ ರಾಜಕೀಯದಲ್ಲಿ ನಮ್ಮ ಗುಲ್ಬರ್ಗ ಇಡೀ ದೇಶದಲ್ಲಿ ಅತ್ಯುನ್ನತ ಸ್ಥಾನವನ್ನು ಹೊಂದಿರುವಂಥ, ಯಾಕಪ್ಪ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ನಮ್ಮ ಜಿಲ್ಲೆಯವರು. ಹೀಗೆ ನಮ್ಮ ಜಿಲ್ಲೆಯಲ್ಲಿ ಸಾಧನೆಗೇನು ಕೊರತೆ ಇಲ್ಲ, ಅಂತಿಂಥ ಸಾಧಕರಿದ್ದಾರೆ. ಅಂಥ ಸಾಧಕರನ್ನು ಗುರುತು ಮಾಡಿಬಿಟ್ಟು ಸುಮಾರು 6 ಜನ ಸಾಧಕರಿಗೆ ಒಂದು ಸಾಧಕ ಪ್ರಶಸ್ತಿಯೂ ಕೂಡ ಅವತ್ತು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಒಂದು ಸಾಧಕ ಪ್ರಶಸ್ತಿ ಪ್ರದಾನ ಮಾಡುವುದನ್ನು ನಾವು ನಿರ್ಧಾರ ಮಾಡಿದ್ದೇವೆ. ಒಟ್ಟಿನಲ್ಲಿ ಹೇಳುವುದಾದರೆ ಡಾಕ್ಟರ್ ಫಾರೂಕ್ ಮನೂರ್ ಅವರು ಒಬ್ಬ ವೈದ್ಯನಾಗಿದ್ದು ಆಸ್ಪತ್ರೆ ನಡೆಸುವುದರ ಮೂಲಕ ಸತತವಾಗಿ ಸಮಾಜದ ಸೇವೆ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳಬೇಕಪ್ಪ, ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಫಾರೂಕ್ ಮನೂರ್ ಅಭಿಮಾನಿ ಬಳಗದ ಅಧ್ಯಕ್ಷ ಶರಣಬಸಪ್ಪ ಖೇಣಿ, ರಾಜು ಕಂಬಳಿಮಠ, ಡಾಕ್ಟರ್ MD ಮತ್ತಿನ್ ಅಲಿ, ಆಮೇರ್ ನಿಂಬಾಳ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಮೇ 10ರಂದು ನಾಳೆ ಕಲಬುರಗಿಯಲ್ಲಿ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ ಎಂದು ಅಖಿಲ ಕರ್ನಾಟಕ ಹೇಮರೆಡ್ಡಿ ಮಲ್ಲಮ್ಮ ಮಹಿಳಾ ಅಭಿವೃದ್ಧಿ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ವಿಶಾಲಾಕ್ಷಿ ಹಾಗೂ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾದ ಶರಣಬಸವ ಕಾಮರೆಡ್ಡಿ ಅವರು ತಿಳಿಸಿದ್ದಾರೆ. ಈ ಕುರಿತು ಪ್ರಕಟಣೆಯನ್ನು ಹೊರಡಿಸಿದ ಅವರು, ರೆಡ್ಡಿ ಸಮುದಾಯ, ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಮೇ 10ರಂದು ನಾಳೆ ಕಲಬುರಗಿಯ ಕನ್ನಡ ಭವನದಲ್ಲಿರುವ ಸುವರ್ಣ ಸಭಾಭವನದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನ ಆಯೋಜನೆ ಮಾಡಲಾಗಿದೆ. ಅಂದು ನಡೆಯುವ ಕಾರ್ಯಕ್ರಮಕ್ಕೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸಚಿವ ಪ್ರಿಯಾಂಕ್ ಖರ್ಗೆ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸೇರಿದಂತೆ ಅನೇಕ ರಾಜಕೀಯ ನಾಯಕರು, ಸಮುದಾಯದ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಎಲ್ಲರಿಗೂ ರೆಡ್ಡಿ ಸಮಾಜ ಜಿಲ್ಲಾ ಕಲಬುರಗಿಯಿಂದ ನಮಸ್ಕಾರಗಳು. ತಮಗೆಲ್ಲರಿಗೂ ಗೊತ್ತಿರುವಂಗೆ ನಾಳೆ ಮೇ 15 ತಾರೀಕದಂದು ಮಹಾಸಾಧ್ವಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಅವರ ಜಯಂತಿ ಇದೆ. ಈ ಒಂದು ಜಯಂತಿ ನಿಮಿತ್ತವಾಗಿ ನಾವು ಗುಲ್ಬರ್ಗ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಭವನದಲ್ಲಿ ಆಚರಣೆ ಹಮ್ಮಿಕೊಳ್ಳಲಾಗಿದೆ. ನಾವು ನಮ್ಮ ರೆಡ್ಡಿ ಸಮಾಜ ವತಿಯಿಂದ ಈ ಒಂದು ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸುವ ಒಂದು ಉದ್ದೇಶ ಇಟ್ಕೊಂಡಿದ್ವಿ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ಯುದ್ಧದ ಸನ್ನಿವೇಶದಲ್ಲಿ ನಾವು ಯಾವುದೂ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡಬಾರ್ದಂಥ ಒಂದು ತೀರ್ಮಾನ ತಗೊಂಡು ನಾವು ಸರ್ಕಾರ ಏನು ಮಾಡ್ತಾ ಇದೆ, ಆಚರಿಸ್ತಾ ಇದೆ, ಜಿಲ್ಲಾ ಆಡಳಿತ ವತಿಯಿಂದ ಕನ್ನಡ ಭವನದಲ್ಲಿ ನಾನು ಎಲ್ಲರಿಗೂ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಎಲ್ಲರೂ ಬರೀ ರೆಡ್ಡಿ ಸಮಾಜ ಅಂತಲ್ಲ, ನಮ್ಮ ಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಎಲ್ಲ ವೀರಶೈವ ಧರ್ಮ ಆಗಲಿ ಎಲ್ಲ ಜಾತಿಗೆ ಒಂದು ಮಹಾತ್ಮೆಯಾಗಿ ಹೊರಬಂದಂಥ ಒಬ್ಬ ಮಹಿಳೆ, ಸಾಧಾರಣ ಮಹಿಳೆ. ಅದಕ್ಕೆ ಎಲ್ಲರಿಗೂ ನಮ್ಮ ಸಮಾಜ ವತಿಯಿಂದ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ನಾವೆಲ್ಲರೂ ಕೂಡಿ ಈ ಜಯಂತಿ ಉತ್ಸವವನ್ನು ಜಿಲ್ಲಾ ಆಡಳಿತದಲ್ಲಿ ಸರಿಯಾಗಿ 10:30 ಗಂಟೆಗೆ ಆಚರಣೆ ಮಾಡೋಣ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ. ಇದು ಆದಮೇಲೆ ನಮ್ಮ ಮಧ್ಯಾಹ್ನ ನಮ್ಮದು ಒಂದು ಮಹಿಳೆಯರ ಹಾಸ್ಟೆಲ್ ಉದ್ಘಾಟನೆ ಇದೆ. ಅದು ನಾಗನಹಳ್ಳಿ ಕ್ರಾಸ್ನಲ್ಲಿ ಪೂಜೆ ಇಟ್ಟುಕೊಂಡು ಮತ್ತು ಉದ್ಘಾಟನೆ ಸಮಾರಂಭ ಇದೆ. ಅದಕ್ಕೂ ಕೂಡ ನಾನು ಎಲ್ಲರಿಗೂ ಕಳಕಳಿ ವಿನಂತಿ ಮಾಡಿಕೊಡ್ತೀನಿ, ಅಲ್ಲಿ ಬಂದು ಪ್ರಸಾದ ಸ್ವೀಕರಣೆ ಮಾಡಿ ಬೇಕಂತೇಳಿ ನಾನು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇನೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರ, ಚಂದು ಪಾಟೀಲ್ ನೇತೃತ್ವದಲ್ಲಿ ವಿಶೇಷ ಪೂಜೆ.
ಮೇ 10ಕ್ಕೆ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರು ಮಂಗಳ ಭವನ ಉದ್ಘಾಟನೆ, ಸುಲಫಲ ಶ್ರೀ ಸುದ್ದಿಗೋಷ್ಠಿ. ಮೇ 13ಕ್ಕೆ ಡಾಕ್ಟರ್ ಫಾರೂಕ್ ಮನೂರ್ ಹುಟ್ಟುಹಬ್ಬದ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳ ಆಯೋಜನೆ. ಶಾಸಕ ಬಸವರಾಜ್ ಮತ್ತಿಮೂಡ್ ವಿರುದ್ಧ ಮಾದಿಗ ಸಮಾಜ ಆಕ್ರೋಶ. ಮೇ 10ರಂದು ಕಲಬುರಗಿಯಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.